ಎಸ್ ಮತ್ತೆ ಮತ್ತೆ ಸಿಎಂ ಮಾತುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಮುಖಂಡರಿಂದ. ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ ಮಾಡ್ತೀನಿ ಅಂತ ಕಾಂಗ್ರೆಸ್ ಮುಖಂಡ ಎಸ್.ಆರ್. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನದ ಆಸೆ ಇದ್ದೇ ಇರುತ್ತೆ, ಯಾರು ಸನ್ಯಾಸಿ ಅಲ್ಲ. ಶಾಸಕರು ಮಂತ್ರಿ ಆಗಬೇಕು, ಮಂತ್ರಿಗಳು ಸಿಎಂ ಆಗಬೇಕು, ಇದು ನ್ಯಾಚುರಲ್. ಎಲ್ಲರೂ ಆಕಾಂಕ್ಷಿಗಳೇ. ಶೋಷಿತ ವರ್ಗದವರು ಸಿಎಂ ಆಗಬೇಕು ಅನ್ನೋದು ಸಹಜ. ಉತ್ತರ ಕರ್ನಾಟಕದವರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಎಂದಿದ್ದಾರೆ. ಯಾವ ಪಕ್ಷದ ಸರ್ಕಾರ ಇದ್ರೂ ಮಲತಾಯಿ ಧೋರಣೆ ಇದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಎಸ್.ಆರ್. ಪಾಟೀಲ್ ಅವರ ಹೇಳಿಕೆ ಇದು. ಶೋಷಿತ ವರ್ಗದವರು ಸಿಎಂ ಆಗಬೇಕು ಅನ್ನೋದು ಸಹಜ, ಉತ್ತರ ಕರ್ನಾಟಕದವರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಎಂದಿದ್ದಾರೆ. ಎಸ್.ಆರ್. ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಪಕ್ಷದ ಸರ್ಕಾರ ಇದ್ರೂ ಕೂಡ ಮಲತಾಯಿ ಧೋರಣೆ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ. ಪ್ರತಿಯೊಬ್ಬ ಶಾಸಕರಿಗೂ ಅವನು ಮಂತ್ರಿ ಸ್ಥಾನ ಪಡಿಬೇಕನ್ನುವಂಥ ಆಸೆ ಇದ್ದೇ ಇರ್ತದೆ. ಯಾರು ರಾಜಕಾರಣದಲ್ಲಿರೋರು ಸನ್ಯಾಸಿಗಳಲ್ಲ. ಅವಕಾಶ ದೊರೀಲಾರ್ದವರು ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಸಹಜವಾಗಿ ಕೇಳ್ಬೋದು. ಇದರಲ್ಲಿ ಏನು ವಿಶೇಷತೆ ಅಂತ ನನಗೇನು ಕಾಣಿಸ್ತಾ ಇಲ್ಲ. ನೋಡಿ, ಸಿ ಎಂ ಬದಲಾವಣೆ ಪ್ರಶ್ನೆ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಅದು. ಯಾಕಂದರೆ ಅದು ಏನೇನು ಚರ್ಚೆ ಆಗಿದೆ ಅದು ನನಗೇನು ಮಾಹಿತಿ ಇಲ್ಲ. ಪಕ್ಷದ ವರಿಷ್ಠರು ತೆಗೆದುಕೊಂಡಂಥ ನಿರ್ಣಯ ಪ್ರಕಾರ ಇಲ್ಲಿವರೆಗೆ ನಡೆದು ಬಂದಿದೆ. ಪಕ್ಷದ ವರಿಷ್ಠರು ಯಾವ ನಿರ್ಣಯ ಕೈಗೊಳ್ತಾರೆ ಆ ಪ್ರಕಾರ ಆಗ್ಬೋದು. ಕಾರ್ಯಕರ್ತರು ಎಲ್ಲರೂ ಶಾಸಕರಾಗಬೇಕಂತಾರೆ, ಶಾಸಕರಿದ್ದವ್ರು ಎಲ್ಲರೂ ಮಂತ್ರಿ ಆಗ್ಬೇಕಂತಾರೆ, ಮಂತ್ರಿ ಆದವ್ರು ಮುಖ್ಯಮಂತ್ರಿ ಆಗ್ಬೇಕಂತಾರೆ. ಇದು ಹ್ಯೂಮನ್ ಟೆಂಡೆನ್ಸಿ. ಇದು ನ್ಯಾಚುರಲ್ ಆಗಿ ನೀವು ಪ್ರತಿನಿತ್ಯ ನೋಡ್ತಿರಲ್ಲ, ಎಲ್ಲರೂ ಆಸ್ಪಿರೆಂಟೇ. ಈಗ ಏನು ಇಲ್ಲ, ನಾನು 2 ವರ್ಷದಿಂದ ನಾನು ದೂರನ ಇದ್ದೀನಿ. ಈಗ ಇದ್ರ ಬಗ್ಗೆ ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ ಎಲ್ಲಿ ಚರ್ಚೆ ಆಗಿದೆ.